ಲೋಯರ್ ಜಾ ಇಸ್ ಮೂವಬಲ್, ಹಾಗಾಗಿ ನಮಗೆ ಮಾತಾಡೋದಕ್ಕೆ, ಫುಡ್ನ ಚೂ ಮಾಡೋದಕ್ಕೆ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತ. ಇದನ್ನ ಬಿಟ್ಟು ಜಾನ ಬಗ್ಗೆ ನೀವು ನಮಗೆ ಹೇಳೋದಿದ್ರೆ, ಲೈಕ್ ಬರೀ ತಿನ್ನೋದಕ್ಕೆ ಮಾತ್ರ ಅಲ್ಲ, ಮಾತಾಡೋದಕ್ಕೆ ಮಾತ್ರ ಅಲ್ಲ, ಜಾ ಇದಕ್ಕೂ ಬೇಕು ಅಂತ. ಇಸ್ ದರ್ ಎನಿಥಿಂಗ್? ಅಫ್ಕೋರ್ಸ್ ನಿಮ್ಮ ಫೇಶಿಯಲ್ ಸ್ಟ್ರಕ್ಚರ್ ಅದನ್ನು ಕೂಡ ನಿಮ್ಮ ಎಂಟೈರ್ 1 ಇಂಚ್ ಈ ಕಡೆ ನೀವು ಇರೋ ಹಂಗಿಲ್ಲದೆ ಸೈಡಿಗೆ ಮೂವ್ ಆಗಲಿ, ನಿಮ್ಗೆ ಆವಾಗ ನಿಮ್ಗೆ ಅಪಿಯರೆನ್ಸ್ ಬಗ್ಗೆ ನಿಮ್ಮ ಕಾನ್ಫಿಡೆನ್ಸ್ ವಿತ್ ದ್ಯಾಟ್ ನಿಜ ಎಲ್ಲ ಇದಾಗುತ್ತೆ. ಆಲ್ಸೋ ನೀವು ಆಲ್ರೆಡಿ ಹೇಳಿದ್ದೀರಾ ಓರಲ್ ಹೆಲ್ತ್ ಈಸ್ ಮಿರರ್, ಕನ್ನಡಿ ಹಿಡಿದಾಗ ನಿಮ್ಮ ಜನರಲ್ ಆರೋಗ್ಯದ ಬಗ್ಗೆ ಅಂತ. ಬಾಯಲ್ಲೇ ಜಾಸು ಬರೋದು. ಸೊ ನಿಮ್ಮ ಜಾ ಹೆಲ್ತ್ ನೋಡಿದರೆ ನಿಮ್ಮ ಜನರಲ್ ಹೆಲ್ತ್ ಹೇಗಿದೆ ಅಂತ ಕೂಡ ಎಲ್ಲ ಸಲ ಅಂತ ಹೇಳಲ್ಲ, ಯು ಕ್ಯಾನ್ ಡೆಫಿನೆಟ್ಲಿ ಪ್ರೆಡಿಕ್ಟ್ ಸಮ್ ಆಫ್ ದ ಥಿಂಗ್. ಮ್ಯಾಮ್ ಎಕ್ಸಾಂಪಲ್ ಹೇಳೋದಾ, ಈಗ ಕೆಲವರಿಗೆ ಥೈರಾಯ್ಡ್ ಇಶ್ಯೂಸ್ ಇರುತ್ತೆ, ಅವ್ರದ್ದು ಜಾ ಎಕ್ಸ್ರೇ ನೋಡಿದರೆ ಬೋನ್ ಚೇಂಜಸ್ ಕಾಣುತ್ತೆ. ಹೈಪರ್ ಪ್ಯಾರಾಥೈರಾಯ್ಡಿಸಮ್ ಅನ್ನೋ ಹಾರ್ಮೋನಲ್ ವೇರಿಯೇಷನ್ನು, ಅವ್ರದ್ದು ಬೋನ್ ಚೇಂಜಸ್ ತುಂಬ ನಾವು ಜಾದಲ್ಲಿ ನೋಡ್ಕೋಬೋದು. ಓಕೆ. ಆ್ಯಂಡ್ ಹಾಗೆ ಡಿಫ್ರೆಂಟ್ ಎಕ್ಸ್ರೇಸ್ ಬರುತ್ತೆ. ಸೊ ಇವಾಗ ಜಾ MRI ಅಂತ ಮಾತಾಡ್ತಾ, ಒಂದು ಜಾ ಇಮೇಜಿಂಗ್ ಯಾರಿಗೆ ಯೂಶಲಿ ನೀವು ಸಜೆಸ್ಟ್ ಮಾಡ್ತೀರಾ? ಆ್ಯಂಡ್ ನಿಮ್ಗೆ ಇದರಿಂದ ಏನೇನೆಲ್ಲ ಗೊತ್ತಾಗುತ್ತೆ? ಓಕೆ, ಜಾ MRI ಅಂತ ಬಂದಾಗ MRI ಪರ್ಟಿಕ್ಯುಲರ್ಲಿ ಹೇಳಲ್ಲ, ಎಲ್ಲ ಕೇಸಸ್ಗೂ ಹೇಳಲ್ಲ. MRI ಇಸ್ ಗೋಲ್ಡ್ ಸ್ಟ್ಯಾಂಡರ್ಡ್ ಫಾರ್ ಕೆಲವೊಂದು ಕಂಡೀಷನ್ಗೆ. ನಾವು ಸ್ಟಾರ್ಟ್ ಮಾಡೋದು 2D ಇಮೇಜಿಂದ. ಬೇಸಿಕ್ ಇವಾಗ ಜಾದಲ್ಲಿ ಹಲ್ಲುಗಳು ಬರುತ್ತೆ, ಡಿಪೆಂಡಿಂಗ್ ಆನ್ ದ ಕಂಡೀಷನ್. ನಿಮ್ಗೆ ಈಗ ಹಲ್ಲಿನ ಇಶ್ಯೂ ಇದೆ, ಯಾವುದೋ ಒಂದೇ ಹಲ್ಲಿನ ಇಶ್ಯೂ ಅಂದರೆ ನೀವು ಡೆಂಟಿಸ್ಟ್ನ ವಿಸಿಟ್ ಮಾಡ್ತಾರೆ, ಅವ್ರ ಕ್ಲಿನಿಕ್ಕಲ್ಲೇ ಚಿಕ್ಕ ಮಷಿನ್ ಇರುತ್ತೆ, ಚಿಕ್ಕದು ಅಂದರೆ ಚಿಕ್ಕ ಎಕ್ಸ್ರೇ ತೆಗೆಯೋ ಮಷಿನ್ ಇರುತ್ತೆ, ಅದಕ್ಕೆ ಮಾಡ್ತಾರೆ. ಇಲ್ಲ ಅದಕ್ಕಿಂತ ಜಾಸ್ತಿ ಎಲ್ಲ ಜಾಸು ಹಲ್ಲು ಎಲ್ಲ ನೋಡಬೇಕು ಅಂದಾಗ OPG 2D ಇಮೇಜಿಂಗ್ ಅಂತ ಬರುತ್ತೆ, ಅದನ್ನು ಮಾಡ್ತಾರೆ. ಇಲ್ಲ 2D ಇಮೇಜಿಂಗ್ ಸಾಕಾಗಲ್ಲ, ನಮಗೆ 3D ನೋಡಬೇಕು, ಇದು ಯಾವುದೋ ಇಂಪಾರ್ಟೆಂಟ್ ಕಂಡೀಷನ್ನು ಅಥವಾ ಏನೋ ಸರ್ಜರಿ ಪ್ಲ್ಯಾನ್ ಮಾಡಬೇಕು, ಯಾವುದೋ ಅನಾಟಮಿ ಗೊತ್ತಾಗ್ತಾ ಇಲ್ಲ ಅಂದಾಗ ವಿ ಶಿಫ್ಟ್ ಟು 3D ಇಮೇಜಿಂಗ್. 3Dಯಲ್ಲಿ CBCT ಅಂತ ಬರುತ್ತೆ, CT ಅಂತ ಬರುತ್ತೆ, MRI ಅಂತ ಬರುತ್ತೆ. CBCT ನಿಮಗೆ ಬೋನ್ ರಿಲೇಟೆಡ್ ಎಕ್ಸಲೆಂಟ್ ವ್ಯೂ ಕೊಡುತ್ತೆ. ಸಾಫ್ಟ್ ಟಿಶ್ಯೂ ತುಂಬ ಗ್ರಾಸ್ ಚೇಂಜಸ್ ಇದ್ದರೆ ಮಾತ್ರ ಗೊತ್ತಾಗುತ್ತೆ, ಇಲ್ಲದಿದ್ದರೆ ಬೇಸಿಕಲಿ ಬೋನ್ಗೆ ಅಂತ ಹೇಳ್ಬೋದು. ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಸಿಂಪಲ್ ಟರ್ಮ್ಸ್, ಬೋನ್ ಕಂಡೀಷನ್ನು ಹಲ್ ರಿಲೇಟೆಡ್ ಏನಾದ್ರು ಚೇಂಜಸ್ ನೋಡಿದ್ರೆ CBCT ಇಸ್ ದ ಬೆಸ್ಟ್. ಓಕೆ. ಇನ್ನು ಬೋನ್ ನೋಡಬೇಕು, ಅದ್ರ ಜೊತೆ ಸಾಫ್ಟ್ ಟಿಶ್ಯೂ ಅದನ್ನು ನೋಡಬೇಕು ಅಂತ ಇದ್ದಾಗ ಯು ಕ್ಯಾನ್ ಗೋ ಫಾರ್ CT. ಬಟ್ ಮೇನ್ಲಿ ಸಾಫ್ಟ್ ಟಿಶ್ಯೂ ರಿಲೇಟೆಡ್ ಅಥವಾ ಆರ್ಟ್ರಿ ಕಂಡೀಷನ್ಸು, ನರ್ವ್ ರಿಲೇಟೆಡ್ ಕಂಡೀಷನ್ಸ್ ಎಲ್ಲ ನೋಡುವಾಗ MRI. ಇವನ್ ಬೋನ್ ಕಂಡೀಷನ್ಸು ಕಾಣುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಕನ್ಸಿಡರ್ ಮಾಡುವಾಗ TMJ ಕಂಡೀಷನ್ಸು ಅಥವಾ ಸಾಫ್ಟ್ ಟಿಶ್ಯೂ ಇದಕ್ಕೆ MRI ಇಸ್ ಫಸ್ಟ್. ಆ್ಯಂಡ್ ಇದರಿಂದ ಏನೇನು ಗೊತ್ತಾಗುತ್ತೆ ಅಂತ ಮ್ಯಾಮ್? ಅಂದರೆ ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ನಾನು ಓದಿದ ಪ್ರಕಾರ ಇನ್ಫೆಕ್ಷನ್ ಡಿಸೀಸಸ್ ಇರೋದು ಕೂಡ ಗೊತ್ತಾಗುತ್ತಾ? ಹೌದು, ಖಂಡಿತ ಗೊತ್ತಾಗುತ್ತೆ.